ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೇ ಪರವಿರೋಧ ಚರ್ಚೆ ಹುಟ್ಟುಹಾಕಿದೆ ಜಾತಿ ಗಣತಿ ವರದಿ ಜಾರಿ ಮಾಡುವಂತ ವಿಚಾರ. ಇದೀಗ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡುವಂತ ಸಂಬಂಧ ದಿಟ್ಟ ಹೆಜ್ಜೆ ಇಟ್ಟೇ ಬಿಟ್ಟಿದ್ದಾರೆ. ಕ್ಯಾಬಿನೆಟ್ ವರೆಗೂ ಕೂಡ ತಂದೆ ಬಿಟ್ಟಿದ್ದಾರೆ. ಹಾಗಿದ್ರೆ ಜಾತಿ ಗಣತಿ ವರದಿ ಸೃಷ್ಟಿ ಮಾಡಿರುವಂತಹ ಜ್ವಾಲೆ ಎಂತದ್ದು? ಮನೆ ರಿಪೋರ್ಟ್ ನೋಡೋಣ. ಕೊನೆಗೂ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಏಪ್ರಿಲ್ 17ರಂದು ವಿಶೇಷ ಕ್ಯಾಬಿನೆಟ್, ಅಂದೇ ವರದಿ ಅನುಷ್ಠಾನ. 17ಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ. ಯಾರು ಸುಮ್ಮನೆ ತಿಳಿದೆ ಎಲ್ಲ ಊಹೆ ಮೇಲೆ ಮಾತಾಡ್ತಾ ಹೋದ್ರು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನಲ್ಲೇ ಪರ ವಿರೋಧ ಕದನ, ಬಿಜೆಪಿ ನಾಯಕರು ಕೆಂಡ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ. ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂತ ಒಂದು ಸಮೀಕ್ಷೆ. ವರದಿ ಜಾರಿಗೂ ಮುನ್ನ ಸೋರಿಕೆ, ಸಮುದಾಯವಾರು ಸಂಖ್ಯೆ ಎಷ್ಟು? ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಿದೆ. ಈಗಾಗಲೇ ಸಾಕಷ್ಟು ಪರ ವಿರೋಧ ಎದುರಿಸಿರುವ ಈ ಜಾತಿ ಗಣತಿ ವರದಿಯನ್ನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಫೆಬ್ರವರಿ 29, 2024ರಲ್ಲೇ ಸರ್ಕಾರಕ್ಕೆ ಸಲ್ಲಿಸಿತು. ಅಂದಿನಿಂದ ಇಲ್ಲಿವರೆಗೂ ಪ್ರತಿ ಬಾರಿ ಕ್ಯಾಬಿನೆಟ್ ಸಭೆ ನಡೆದಾಗಲೂ ಈ ವರದಿ ಮಂಡನೆ ಆಗದೆ ಮುಂದೂಡುತ್ತಲೇ ಬಂದಿತ್ತು. ಆದ್ರೆ ಇವತ್ತು ಹಾಗಾಗಿಲ್ಲ. ಯಾಕಂದ್ರೆ ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಿಯೇ ಬಿಟ್ಟಿದೆ. ಏಪ್ರಿಲ್ 11ರಿಂದ ಮೇ 30ರವರೆಗೂ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿತ್ತು. ಈ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಅದೇ ಮುಚ್ಚಿದ ಲಕೋಟೆಯನ್ನ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಓಪನ್ ಮಾಡಲಾಯಿತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ ಇದು ಕೇವಲ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸಚಿವರ ಅಭಿಪ್ರಾಯ ಪಡೆದಿದ್ದಾರೆ. ಆದ್ರೆ ಈ ವರದಿ ಅನುಷ್ಠಾನ ಸಂಬಂಧ ಏಪ್ರಿಲ್ 17ಕ್ಕೆ ಮತ್ತೊಂದು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಅಂದು ಈ ಬಗ್ಗೆ ಚರ್ಚೆ ನಡೆಯಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಸಿಎಂ ಏನೋ ಸಲೀಸಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಎಂದಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಜಾತಿ ಗಣತಿ ವರದಿ ಜಾರಿಗೆ ಬಿಜೆಪಿ ಬಿಡಿ, ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧವಿದೆ. ಅದಕ್ಕೆ ಕಾರಣ ಈಗಾಗಲೇ ಜಾತಿ ಗಣತಿ ವರದಿಯ ಸೋರಿಕೆಯಾಗಿರುವ ಅಂಶ. ಸೋರಿಕೆಯಾದ ಜಾತಿ ಗಣತಿ ಅಂಕಿಅಂಶದ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,08,00,000 ಇದೆ. ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42 ಲಕ್ಷ ಇದೆ. ಇನ್ನು ಮುಸಲ್ಮಾನರು 75 ಲಕ್ಷ ಇದ್ದಾರೆ ಅಂತ ಇದೆ. ಲಿಂಗಾಯತ ಸಮುದಾಯದ ಜನಸಂಖ್ಯೆ 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬ ಸಮುದಾಯದವರು 45 ಲಕ್ಷ ಇದ್ದಾರೆ ಅಂತ ಇದೆ. ಈ ಸೋರಿಕೆಯಾದ ಮಾಹಿತಿಯನ್ನೇ ಇಟ್ಕೊಂಡು ಇದು ವೈಜ್ಞಾನಿಕವಾಗಿ ನಡೆದ ಸಮೀಕ್ಷೆ ಅಲ್ಲ ಅಂತ ಕೆಲವರು ಆರೋಪಿಸುತ್ತಿದ್ದಾರೆ. ಇನ್ನು ಕೆಲವರು ಎಲ್ಲಿ ತಮ್ಮ ಸಮುದಾಯದವರ ಪಾಲು ಕಡಿಮೆಯಾಗುತ್ತೋ ಅನ್ನೋ ಆತಂಕದಿಂದ ಪಕ್ಷಭೇದ ಮರೆತು ಈ ಸಮೀಕ್ಷಾ ವರದಿಯನ್ನ ವಿರೋಧಿಸುತ್ತಿದ್ದಾರೆ. ಏನು ವರದಿ ಇವತ್ತು ಅವರು ಕ್ಯಾಬಿನೆಟ್ಗೆ ತಂದಿದ್ರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀವಿ. ಇದು 2011ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಪ್ರತಿ ಏನು ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ ಪ್ರಕಾರ ಇದು ಬಿಡುಗಡೆ ಮಾಡಂಗೇ ಇಲ್ಲ. ಆದರೆ ಊಹಾಪೋಹದ ಮೇಲೆ ವರದಿಗೆ ವಿರೋಧ ಮಾಡಿದ್ರೆ ಹೇಗೆ ಅಂತ ಸಚಿವ ರಾಜಣ್ಣ ಪ್ರಶ್ನಿಸಿದ್ದಾರೆ. ವರದಿ ಕೊಟ್ಟಿದ್ದಾರ್ರಿ, ವರದಿನಲ್ಲಿ ಏನಿದೆ ಅಂತ ಅಂಶ ನೋಡಿದ ಮೇಲೆ ಯಾವ ಅಂಶ ಸರಿ ಇದೆ ಯಾವ ಅಂಶ ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಅಭಿಪ್ರಾಯ ವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಸುಮ್ಮನೆ ತಿಳಿದೆ ಎಲ್ಲ ಊಹೆ ಮೇಲೆ ಮಾತಾಡ್ತಾ ಹೋದ್ರು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ಕ್ಯಾಬಿನೆಟ್ಗೂ ಮುನ್ನವೇ ಲಿಂಗಾಯತ ಮುಖಂಡರ ಸಭೆ. ಇಂದು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾದ ಬೆನ್ನಲ್ಲೇ ಲಿಂಗಾಯತ ಮುಖಂಡರು, ಲಿಂಗಾಯತ ಸಮುದಾಯದ ಸಚಿವರು ಸಭೆ ನಡೆಸ್ತಾರೆ ಅಂತ ಮಾಹಿತಿ ಸಿಕ್ಕಿದೆ.
ಈ ಮಧ್ಯೆ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಯೂ ಆಗಿರುವ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಆತಂಕವನ್ನ ಸಿಎಂಗೆ ಹೇಳಿದೀವಿ, ವರದಿ ಬಂದ ಮೇಲೆ ಮತ್ತೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ಹೌದು, ಈಗಾಗಲೇ ನಾವು ಖುದ್ದಾಗಿ ಒಂದು ನಿಯೋಗ ತೆಗೆದುಕೊಂಡು ನಮ್ಮ ಆತಂಕಗಳೇನಿದೆ ಅಂತ ಹೇಳಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಶಾಸಕರು ಹೋಗಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹೌದು, ಎಲ್ಲ ಜೊತೆಯಲ್ಲಿ ಮಾಡ್ತೀವಿ. ಶಾಮನೂರ್ ಸಾಹೇಬರು ನಮ್ಮ ಹಿರಿಯರಿದ್ದಾರೆ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿದ್ದಾರೆ. ನಾನೊಬ್ಬ ಪದಾಧಿಕಾರಿಯಾಗಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಇನ್ನು ಡಿಸಿಎಂ ಡಿಕೆ ಸೇರಿದಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಮಾತನಾಡಿದ್ದು, ಇದರಲ್ಲಿ ವಿರೋಧ ಏನಿಲ್ಲ, ಏನಾದ್ರೂ ಲೋಪವಿದ್ರೆ ಚರ್ಚೆ ಆಗಲಿ ಅಂದಿದ್ದಾರೆ. ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ, ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ. ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರು ನೋಡಿಲ್ಲ. ಮುಂದಕ್ಕೆ ಎಲ್ಲರಿಗೂ ಕೊಡ್ತಾರೆ, ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆತರ ಎತ್ತರದಲ್ಲಿ ನಾವು ಆತರ ಎಲ್ಲ ತೀರ್ಮಾನ ಮಾಡಕ್ ಆಗಲ್ಲ. ಯಾರು ವಿರೋಧನೂ ಇಲ್ಲ, ಏನು ಇನ್ನಾರು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. 17ಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ. ಸೊ ಸಮಗ್ರವಾಗಿ ಚರ್ಚೆ ಮಾಡ್ಲಿಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಾರೆ. ವರದಿ ನೋಡಿದಾಗ ಅಲ್ಲಿ ಏನಾದರೂ ಲೋಪಗಳು ಕಂಡು ಬಂದರೆ ಖಂಡಿತವಾಗೂ ಅದನ್ನು ಚರ್ಚೆ ಆಗಲಿ. ಅಂಥದ್ದೇನಾದರೂ ಲೋಪಗಳು ತಿದ್ದಬಹುದಾ, ತಿದ್ದಕ್ಕಾಗೋದಿಲ್ಲ, ಅದು ಸ್ವೀಕಾರ ಮಾಡಬೇಕಾ, ಮಾಡಬಾರ್ದಾ, ಅದೆಲ್ಲ ಆಮೇಲೆ ಎಲ್ಲ ಶಿಫಾರಸುಗಳು ಸ್ವೀಕಾರ ಮಾಡಬೇಕಂತ ಎಲ್ಲೂ ಬರೆದಿಲ್ಲ. ಕಲ್ಲಲ್ಲಿ ಕೆತ್ತಿದೀವ, ಅದು ನಾವು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. 10 ಶಿಫಾರಸಿದ್ರೆ 3 ಶಿಫಾರಸು ಸ್ವೀಕಾರ ಮಾಡ್ಬೋದು, 10 ಇದ್ರೆ ಚೆನ್ನಾಗಿದ್ರೆ 10 ಸ್ವೀಕಾರ ಮಾಡ್ಬೋದು. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ದಾಳ, ಬಿಜೆಪಿ ಅಟ್ಯಾಕ್. ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ. ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ, ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ಥರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರ್ಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಆದರೆ ಟಿವಿ9 ಜೊತೆ ಮಾತನಾಡಿರುವ ಜಾತಿ ಗಣತಿ ವರದಿ ಸಿದ್ಧಪಡಿಸಿದ್ದ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್, ನಾವು ಮಾಡಿರೋ ಸಮೀಕ್ಷೆ ವೈಜ್ಞಾನಿಕವಾಗೇ ಇದೆ ಅಂದಿದ್ದಾರೆ. ನಾವು ಇದರಲ್ಲಿ ಅದನ್ನ ಈ ಹಂತದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅಂತ ನಾನು ಹೇಳಲಿಕ್ಕಾಗಲ್ಲ, ಸತ್ಯ ಅಂತಲೂ ಹೇಳಲಿಕ್ಕಾಗಲ್ಲ. ಕಾರಣ ಇಷ್ಟೇ, ಅದು ಇಟ್ಸ್ ಎ ಮ್ಯಾಟರ್ ಆಫ್ ರೆಕಾರ್ಡ್. ಯಾರ್ಯಾರು ಮನೆಗೆ ಹೋಗಿದ್ರು ಅನ್ನೋದಕ್ಕೆ ರೆಕಾರ್ಡ್ ಇದೆ. ಆದ್ದರಿಂದ ಅದು ಗಣತಿದಾರಿಗೆ ಗೊತ್ತಿದೆ, ಸೂಪರ್ವಿಷನ್ ಮಾಡಿದವರಿಗೆ ಗೊತ್ತಿದೆ. ನಾವು ಕೈಲಾದಷ್ಟು ಮಟ್ಟಿಗೆ ಎಲ್ಲನೂ ಪ್ರಯತ್ನ ಮಾಡಿ ಅದನ್ನು ಅವಕಾಶಗಳು ಕೊಟ್ಟು, ಬರದೇ ಇದ್ದರೆ ನೀವು ನಮ್ಮ ಆಯೋಗಕ್ಕೆ ತಿಳಿಸಿ, ಅಥವಾ ಅಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಗಮನಕ್ಕೆ ತಗೊಂಬನ್ನಿ, ನಾವು ಬಂದು ಸಮೀಕ್ಷೆಯನ್ನು ಮಾಡ್ತೇವೆ, ನಿಮ್ಮನ್ನು ಇದರೊಳಗಡೆ ತಗೊಳ್ತೇವೆ ಅಂತಕ್ಕಂಥ ಒಂದು ಅವಕಾಶಗಳು ಕೂಡ ಕೊಟ್ಟು ನಂತರದಲ್ಲಿ ನಾವು ಆ ಸಮೀಕ್ಷೆಯನ್ನು ನಾವು ಮುಕ್ತಾಯಕ್ಕೆ ತಗೊಂಬಂದಿದ್ದೀವಿ. ಸದ್ಯ ಜಾತಿ ಗಣತಿ ವರದಿ ಅನುಷ್ಠಾನ ಸಂಬಂಧ ಏಪ್ರಿಲ್ 17ರಂದು ವಿಶೇಷ ಸಂಪುಟ ಸಭೆ ನಡೆಯಲಿದೆ. ಅಂದೇ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.